ಆದ ಮನುಷ್ಯ ಮಾತ್ರ ದಾನವನಾಗ್ತಾರೆ. ಒಂದು ಸಾಂಗ್ ಇದೆ ರವಿಚಂದ್ರನ್ ಸರ್ದು, ಹುಟ್ಟೋದು ಯಾಕೆ ಸಾಯೋದು ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಅಂತ. ಆ ಹಾಡನ್ನು ಕೇಳಿ, ಅದರಲ್ಲಿದೆ ಅಂದರೆ ಮಾನವರೆಲ್ಲ ಏನಾಗಿ ಏನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಹಾಡನ್ನ ಕೇಳಿ ಆಯಿತಾ. ವಂತರಾಗಿರಬೇಕು, ವೀರನಾಗಿರಬೇಕು, ಧರ್ಮವನ್ನು ಅರಿತಿರಬೇಕು, 100 ಅಪಕಾರ ಮಾಡಿದ್ರೂ ಅದನ್ನು ಮರಿಬೇಕು, ಕ್ಷಮಿಸೋ ಗುಣ ತುಂಬ ಇರಬೇಕು, ಮಾಡಿದ ಒಂದು ಚಿಕ್ಕ ಉಪಕಾರವನ್ನು ಹೆಚ್ಚು ನೆನಪು ಮಾಡ್ಕೊಳ್ಳುವಂತಹ ಕೃತಜ್ಞತೆ ಭಾವನೆ ಹೆಚ್ಚು ಇರಬೇಕು, ಕಂಡಿದ್ದನ್ನು ಕೇಳಿದ್ದನ್ನು ಹಾಗೇ ಹೇಳಬೇಕು, ತಾನು ನುಡಿದಂತೆ ನಡಿಬೇಕು, ಅಂದ್ಕೊಂಡಿದ್ದನ್ನು ಬಿಡದೆ ಸಾಧಿಸಬೇಕು, ಹಾಗೆ ಚಾರಿತ್ರ್ಯವಂತರಾಗಿರಬೇಕು, ಎಲ್ಲ ಜೀವಿಗಳಿಗೂ ಹಿತನಾಗಿರಬೇಕು. ಅಂದರೆ ನಮಸ್ತೆ. ಇವತ್ತಿಂದ ನಮ್ಮ ಚಾಪ್ಟರ್ನ ಓದೋಕ್ಕೆ ಶುರು ಮಾಡೋಣ. ಈ ಒಂದು ಹೊಸ ಪುಸ್ತಕದಿಂದ, ಪುಸ್ತಕ ಯಾವುದು? ಸ್ಫೂರ್ತಿ ರಾಮಾಯಣ 1 ಬಾಲಕಾಂಡ, ಬರೆದಿರೋದು ಜಗದೀಶ ಶರ್ಮಾ ಸಂಪ ಅವರು. ಮೊದಲನೇ ಚಾಪ್ಟರ್. ಓಕೆ, ನಾನು ಓದ್ತಾ ಇರೋದು ಯಾವುದು ಅಂದರೆ ಮನುಷ್ಯರಾಗೋಣ. ಯಾಕೋ ಮೊದಲನೇ ಚಾಪ್ಟರ್ ಸೆಲೆಕ್ಟ್ ಮಾಡ್ಕೊಬೇಕು ಅನಿಸ್ಬಿಡ್ತು. ಮನುಷ್ಯರಾಗೋಣ ಚಾಪ್ಟರ್ ಹೆಸರು. ನೋಡೋಣ. ಮನುಷ್ಯನಾಗುವುದು ಜೀವನದ ಬಹುಮುಖ್ಯ ಸಂಗತಿ. ಎಷ್ಟು ಚೆನ್ನಾಗಿದೆ. ಮನುಷ್ಯ ಏನೂ ಆಗೋದು ಬೇಕಾಗಿಲ್ಲ, ಮನುಷ್ಯ ಫಸ್ಟು ಮನುಷ್ಯನಾಗಬೇಕು. ಯಾಕಂದರೆ ಮನುಷ್ಯನಾಗಿರೋದಿಲ್ಲ, ಅದಕ್ಕೆ ಮನುಷ್ಯನಾಗಬೇಕು. ಫಸ್ಟ್ ಲೈನೇ ಎಷ್ಟು ಐ ಓಪನಿಂಗ್ ಅಲ್ವಾ. ಮನುಷ್ಯನಾಗೋದೇ ಮುಖ್ಯವಾಗಿ ಬೇಕಾಗಿರೋದು. ಯಾಕಂದರೆ ಮನುಷ್ಯನಾಗಿರೋಲ್ಲ. ಮನುಷ್ಯನಾಗುವುದು ದೈವತ್ವಕ್ಕೆ ಏರುವ ಅತ್ಯಂತ ಸನಿಹದ ಮೆಟ್ಟಿಲು. ಮನುಷ್ಯ ಆಗೋದು ಅಂತ ಅಂದರೆ ದೈವತ್ವಕ್ಕೆ ಏರೋಕ್ಕೆ ಇರುವಂತಹ ಒಂದು ಸನಿಹ, ಅಂದರೆ ಬೇಗ ನಮ್ಮನ್ನು ದೈವತ್ವದ ಹತ್ರಕ್ಕೆ ಕರ್ಕೊಂಡು ಹೋಗೋವಂತಹ ಒಂದು ಗುಣ ಅಂದರೆ ಅದು ಮನುಷ್ಯನ ಗುಣ. ಹಾಗಿದ್ರೆ ನಾವು ಫಸ್ಟು ಮನುಷ್ಯರಾಗಬೇಕು. ನಾವೆಲ್ಲ ಮನುಷ್ಯರಲ್ವಾ? ಹೌದು, ನಾವೆಲ್ಲ ಮನುಷ್ಯರೇ. ಅಂದರೆ ನಮಗೆ ಗೊತ್ತಿಲ್ಲ ನಿಜವಾಗ್ಲೂ ಮನುಷ್ಯರು ಅಂದರೆ ಏನು ಅಂತ. ನಾವು ಬದುಕ್ತಿದ್ದೀವಿ, ನಾವು ಬೇರೆ ಪ್ರಾಣಿ ಥರ ಇಲ್ಲ, ಇದು ಮನುಷ್ಯ ಜನ್ಮ ಅಷ್ಟೇ ಗೊತ್ತಿದೆ. ಬಟ್ ಮನುಷ್ಯನಾಗೋದಕ್ಕೂ ಕೂಡ ಕೆಲವು ಗುಣಗಳು ಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜೀವಿಗಳೆಲ್ಲದರಲ್ಲೂ ಕೂಡ ಗುರಿ ತನ್ನೊಳಗೆ ಅನಾವರಣ ಆಗ್ತಾ ಇರುತ್ತೆ, ಒಂದು ದಿವ್ಯತೆ ಅನಾವರಣ ಆಗ್ತಾ ಇರುತ್ತೆ. ಅದಾಗಬೇಕು ಅಂದರೆ ಮೊದಲು ಮನುಷ್ಯನಾಗಬೇಕು. ಅಂದರೆ ಮನುಷ್ಯನಿಗೆ ಮಾತ್ರನೇ ಅಲ್ವಾ ಗುರಿ ಮತ್ತು ಸಾಧನೆ ಮಾಡಬೇಕು ಅಂತೆಲ್ಲ ಇರೋದು, ಬೇರೆ ಪ್ರಾಣಿ ಪಕ್ಷಿಗಳಿಗಿರಲ್ಲ. ಹಾಗಾಗಿ ನಮ್ಮೊಳಗಡೆ ಇರುವಂತಹ ಶಕ್ತಿ, ಆ ದಿವ್ಯತೆ ಅನಾವರಣ ಆಗಬೇಕು ಅಂದರೆ ಮೊದಲು ನಾವು ಮನುಷ್ಯರಾಗಬೇಕು. ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮಾತ್ರಕ್ಕೆ ಮನುಷ್ಯರಾಗಲ್ಲ. ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ತಕ್ಷಣ ನಾವು ಮನುಷ್ಯರಾಗಲ್ಲ. ನೀನು ಫಸ್ಟು ಮನುಷ್ಯನ ಥರ ಬಿಹೇವ್ ಮಾಡು. ನಿಂಗೆ ಗೊತ್ತಾಗಲ್ವಾ, ನೀನೇನು ಒಳ್ಳೆ ಕ್ರೂರವಾಗಿ ಆಡ್ತಾ ಇದೆಯಾ, ಏನು ಪ್ರಾಣಿ ಥರ ಆಡ್ತಾ ಇದೆಯಾ, ಫಸ್ಟು ಮನುಷ್ಯನ ಥರ ಇರು ಅಂತ ಹೇಳೋದನ್ನು ಕೇಳಿದ್ದೀವಿ. ಅಪ್ಪ ಅವನೆಂಥ ಕೆಟ್ಟ ಮನುಷ್ಯನಪ್ಪ ಅಂತ ಕೇಳಿದ್ದೀವಿ, ಅವನೆಷ್ಟು ಒಳ್ಳೆ ಮನುಷ್ಯನಪ್ಪ ಅನ್ನೋದನ್ನು ಕೇಳಿದ್ದೀವಿ, ಏನೇನೋ ಕೇಳಿದ್ದೀವಿ ಅಲ್ವಾ. ಅಪ್ಪ ಆ ಮನುಷ್ಯನ ಸವಾಸ ಬೇಡ ಅನ್ನೋದನ್ನು ನಾವು ಕೇಳಿದ್ದೀವಿ. ಆ ಮನುಷ್ಯ ಸರಿ ಇಲ್ಲ ಬಿಡಿ ಅಂತ ಕೇಳಿದ್ದೀವಿ. ಅಂದರೆ ಏನಿದ್ರ ಅರ್ಥ? ಹಾಗಿದ್ರೆ ಎಲ್ಲರೂ ಮನುಷ್ಯರೇ ಅಲ್ವಾ. ಬಟ್ ಯಾಕೆ ಆ ಮನುಷ್ಯ ಬೇಡ ಈ ಮನುಷ್ಯ ಬೇಡ ಅಂತಿದ್ದಾರೆ ಅಂದರೆ ಮನುಷ್ಯರಾಗೋದೇ ಇಲ್ಲಿ ನಾವು ಕಲಿಬೇಕಾಗಿರೋದು. ತುಂಬ ಒಳ್ಳೆ ಚಾಪ್ಟರ್ ಮೂಲಕ ಈ ಬುಕ್ನ ನಾವು ಶುರು ಮಾಡಿದ್ದೀವಿ. ಮಾನವೀಯತೆಯನ್ನು ಅಂದರೆ ಮನುಷ್ಯರಾಗೋದು ಸುಲಭ ಅಲ್ಲ. ಹಾಗೆ ಮನುಷ್ಯನಾಗಬೇಕು ಅಂದರೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ತಕ್ಷಣ ಮನುಷ್ಯರಾಗಲ್ಲ. ಮಾನವೀಯತೆಯನ್ನು ಗಳಿಸಿಕೊಂಡಾಗ ಮಾತ್ರ ಅದು ಸಾಧ್ಯ. ಮನುಷ್ಯರಾಗಬೇಕು ಅಂದರೆ ಏನು ಮಾಡಬೇಕು? ಹಾಗಿದ್ರೆ ಮನುಷ್ಯರಾಗಬೇಕು ಅಂದರೆ ಮಾನವೀಯತೆಯ ಗುಣಗಳನ್ನು ನಾವು ನಮ್ಮೊಳಗಡೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಆಲ್ರೆಡಿ ಇದೆ ಅಂದರೆ ಎಲ್ಲೆಲ್ಲಿಲ್ಲ ಅಲ್ಲಿ ನಾವು ಚೆಕ್ ಮಾಡ್ಕೋಬೇಕು. ಮೊದಲು ಮಾನವನಾಗು ಎನ್ನುವ ಮಾತು ಪ್ರಸಿದ್ಧವಾಗಿದೆ ಅಲ್ವಾ. ಮೊದಲು ಮಾನವನಾಗು ಅಂತ ನಾವು ಹಾಡು ಕೂಡ ಕೇಳಿದ್ದೀವಿ. ಯಾಕಂದರೆ ಮಾನವ ದಾನವನಾಗುವುದೇ ಹೆಚ್ಚು.
ಎಷ್ಟು ಚೆನ್ನಾಗಿದೆ, ನಿಜವಾದ ಮನುಷ್ಯ ಮಾತ್ರ ದಾನವನಾಗ್ತಾರೆ. ಒಂದು ಸಾಂಗ್ ಇದೆ ರವಿಚಂದ್ರನ್ ಸರ್ದು, ಹುಟ್ಟೋದು ಯಾಕೆ ಸಾಯೋದು ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಅಂತ. ಆ ಹಾಡನ್ನು ಕೇಳಿ, ಅದರಲ್ಲಿದೆ ಅಂದರೆ ಮಾನವರೆಲ್ಲ ಏನಾಗಿ ಏನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂಥೇಳಿ ಹಾಡನ್ನ ಕೇಳಿ ಆಯಿತಾ. ಸೊ ಅಂದರೆ ನಾವು ಮನುಷ್ಯನ ಗುಣಗಳನ್ನು ನಾವು ಅಳವಡಿಸ್ಕೊಂಡಾಗ, ನಮ್ಮಲ್ಲಿ ಮಾನವೀಯತೆಯ ಗುಣಗಳನ್ನು ಅಳವಡಿಸ್ಕೊಂಡಾಗ ನಾವು ನಿಜವಾಗ್ಲೂ ಮನುಷ್ಯರಾಗ್ತೀವಿ. ನಾವು ನಿಜವಾಗ್ಲೂ ಮನುಷ್ಯರಾದಾಗ ನಾವು ಆ ಮಾನವೀಯ ಗುಣಗಳನ್ನು ಹೊರಗಡೆ ತರೋಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಅದನ್ನು ನಾವು ಏನು ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ನಾವು ಫಸ್ಟು ಮಾನವೀಯ ಗುಣಗಳನ್ನು ಅಳವಡಿಸ್ಕೋಬೇಕು. ಅದರಲ್ಲಿ ನಾವು ನೋಡಬೇಕಾಗಿರೋದು ಕ್ಷಣಿಕ ಆಕರ್ಷಣೆ ಇದೆ, ಅಂದರೆ ನಮಗೆ ಅಟ್ರ್ಯಾಕ್ಷನ್ ಇದೆ, ತಕ್ಷಣದ ಭೋಗವಿದೆ, ಹಾಗೂ ಅದು ಸುಲಭ ಸಾಧ್ಯ. ಬೇಗ ಅಟ್ರ್ಯಾಕ್ಟ್ ಆಗೋದು, ತಕ್ಷಣ ನಮಗೆ ಸುಖ ಕೊಡೋ ಅಂಥದ್ದು ನಮಗೆ ಸುಲಭವಾಗಿ ಸಿಗಬಹುದು. ಓಕೆ, ಅಂದರೆ ದಾನವತೆಯ ಸೆಳೆತದಿಂದ ತಪ್ಪಿಸಿಕೊಂಡು ಮಾನವೀಯತೆಯ ಎತ್ತರಕ್ಕೆ ಏರಲು ಮೊದಲು ಮನುಷ್ಯತ್ವದ ಅರಿವನ್ನು ಸಂಪಾದಿಸಬೇಕು. ಮಾನವರೆಲ್ಲ ದಾನವರಾಗಿ ಅಂತ ಇದೆ ಗೊತ್ತಾ, ನ್ಯಾಯವ ಕೊಂದರೆ ಶಿಕ್ಷೆಯೇ ಇಲ್ಲ ಅಂತ ಆ ಸಾಂಗಲ್ಲಿದೆ. ಅಂದರೆ ಇಲ್ಲಿ ದಾನವ ಅಂದ್ರೇನು, ಮಾನವ ಅಂದ್ರೇನು, ಮೊದಲು ನಾವು ಅದನ್ನು ತಿಳ್ಕೊಬೇಕು. ಮಾನವನ ಗುಣಗಳನ್ನು ನಾವು ಮೊದಲು ಅಳವಡಿಸ್ಕೋಬೇಕು. ಅಂದರೆ ದಾನವ ಗುಣಗಳು ನಮ್ಮ ಹತ್ರ ಇದೆಯಾ ಅಂತ ನೋಡಬೇಕು. ಅಂದರೆ ಏನು, ಈ ಏನು ಹೇಳ್ತಾರೆ, ಸ್ವಾರ್ಥಗಳಾಗ್ಬೋದು, ಡಿಸ್ಟ್ರಾಕ್ಷನ್ಸ್ ಆಗ್ಬೋದು, ಒಂದು ರೀತಿ ನೆಗೆಟಿವ್ ಫೇಡ್ ಅಂತ ಹೇಳ್ಬೋದು ಆಯಿತಾ. ಸೊ ಇಲ್ಲಿ ನಾವು ಅದನ್ನು ಫಸ್ಟು ನೋಡ್ಕೋಬೇಕು. ಹಾಗೆ ನಾವಿಲ್ಲಿ ಮನುಷ್ಯತ್ವದ ಅರಿವನ್ನು ಸಂಪಾದಿಸಬೇಕು. ಆ ಅರಿವಿನ ಸಂಪಾದನೆಗೆ ಮಾದರಿಯಾದ ಒಬ್ಬ ಮನುಷ್ಯನ ಬದುಕನ್ನು ನಾವು ನೋಡಬೇಕು. ಹೌದು, ನಾನು ಮಾನವನಾಗಬೇಕು, ನನ್ನಲ್ಲೂ ಮಾನವೀಯ ಗುಣಗಳು ಬೇಕು ಅಂತ ನನಗೆ ಅನಿಸಿದೆ. ಆದರೆ ನನ್ನ ಸುತ್ತ ಬರೀ ದಾನವರೇ ಇದ್ದಾರೆ. ನಾನಿವಾಗ ಯಾರನ್ನ ನೋಡಿ ಮಾನವನಾಗಬೇಕು? ನಾನಿವಾಗ ಮಾನವೀಯತೆ ಗುಣಗಳನ್ನು ಬೇಕು ನನಗೆ, ಬಟ್ ಯಾರನ್ನ ಫಾಲೋ ಮಾಡಲಿ, ನಾನು ಯಾರನ್ನ ನೋಡಲಿ, ಯಾರಿಂದ ನಾನು ತಗೊಳ್ಳಿ ಅಂತ ಬಂದಾಗ ನಾವು ಯಾರಾದರೂ ಒಬ್ಬರು ಆ ರೀತಿ ಜೀವಿಸಿರುವಂತಹ ವ್ಯಕ್ತಿಯನ್ನು ನೋಡಿ ಅಟ್ಲೀಸ್ಟ್ ಅವರ ಜೀವನನ ನಾವು ನೋಡ್ತಾ 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 ಅವರ ವಿಚಾರಧಾರೆಗಳನ್ನು, ಅವರ ಗುಣಗಳನ್ನು ನಾವು ನೋಡ್ತಾ ನೋಡ್ತಾ ಅಬ್ಸರ್ವ್ ಮಾಡ್ತಾ ನಾವು ಅಳವಡಿಸ್ಕೋಬೇಕು. ಆಗ ಮಾತ್ರ ನಮಗೆ ಆ ಮಾನವೀಯ ಗುಣಗಳು ನಮ್ಮಲ್ಲೂ ಬರೋಕ್ಕೆ ಸಾಧ್ಯ. ಹಾಗಿದ್ರೆ ರಾಮಾಯಣದ ಹುಟ್ಟೆ ಈ ಪರಿಪೂರ್ಣ ಮನುಷ್ಯತ್ವದ ಅರಿವಿಗಾಗಿ. ರಾಮಾಯಣ ಹುಟ್ಕೊಂಡಿದ್ದೆ ಮನುಷ್ಯತ್ವದ ಅರಿವಿಗಾಗಿ, ಪರಿಪೂರ್ಣ ಮನುಷ್ಯತ್ವದ ಅರಿವಿಗಾಗಿ. ಮಾನವೀಯತೆಯ ಅನ್ವೇಷಣೆ ವಾಲ್ಮೀಕಿ ಮಹರ್ಷಿಗಳ ಉದ್ದೇಶ. ಈ ಕುರಿತಾದ ಅವರು ಇನ್ನು ರಾಮಾಯಣವನ್ನು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದು. ವಾಲ್ಮೀಕಿ ಮಹರ್ಷಿ ತಪಸ್ಸು ಮಾಡ್ತಾ ಫುಲ್ಲು ಕಂಪ್ಲೀಟ್ ತಪಸ್ಸಲ್ಲಿ ಮುಳುಗಿದ್ದಾಗ ಒಮ್ಮೆ ಅವರ ಆಶ್ರಮಕ್ಕೆ ನಾರದರು ಬಂದರು. ನಾರದರು ಬಂದುಬಿಟ್ಟು ಅವರು ತಪಸ್ವಿಗಳೂ ಹೌದು, ಮಾತು ಬಲ್ಲವರಲ್ಲಿ ದೊಡ್ಡವರು ಹೌದು. ಬಂದುಬಿಟ್ಟು ನಾರದರಲ್ಲಿ ಅಂದರೆ ನಾರದರು ಬಂದ್ರಲ್ಲ, ಅವ್ರ ಹತ್ರ ವಾಲ್ಮೀಕಿಗೆ ಒಂದು ಪ್ರಶ್ನೆ ಇತ್ತಂತೆ. ವಾಲ್ಮೀಕಿಯವರು ಆ ಪ್ರಶ್ನೆನ ಕೇಳಿದ್ರಂತೆ. ಅದು ಅವರ ಮನಸ್ಸಲ್ಲಿ ತುಂಬ ಕಾಲದಿಂದ ಇದ್ದಿದ್ದು. ಅದೇನೆಂದರೆ, ಬ್ರಹ್ಮಾಂಡವನ್ನು ನಿರಂತರವಾಗಿ ಸುತ್ತುವ ನಾರದರಿಗೆ ಲೋಕಜ್ಞಾನ ಚೆನ್ನಾಗಿರುತ್ತೆ, ಹಾಗಾಗಿ ನನಗೆ ಉತ್ತರ ಇವರು ಹೇಳಬಹುದು ಅಂತ ಹೇಳಿ ಕೇಳಿದ್ರು. ಈಗ ಈ ಲೋಕದಲ್ಲಿ ಅಂತಹ ಮನುಷ್ಯನಿರುವನೇ ಅಂತ ಕೇಳಿದ್ರಂತೆ. ಅಂದರೆ ಮನುಷ್ಯತ್ವ ಗುಣಗಳನ್ನು ಹೊಂದಿರುವ, ಮಾನವೀಯ ಗುಣಗಳನ್ನು ಹೊಂದಿರುವ ಮನುಷ್ಯರು ಇದ್ದಾರಾ ಈ ಲೋಕದಲ್ಲಿ ಅಂತ ವಾಲ್ಮೀಕಿಯವರು ನಾರದರಿಗೆ ಕೇಳಿದ್ರಂತೆ. ಅವರು ಗುಣವಂತರಾಗಿರಬೇಕು, ವೀರನಾಗಿರಬೇಕು, ಧರ್ಮವನ್ನು ಅರಿತಿರಬೇಕು, 100 ಅಪಕಾರ ಮಾಡಿದ್ರೂ ಅದನ್ನು ಮರಿಬೇಕು, ಕ್ಷಮಿಸೋ ಗುಣ ತುಂಬ ಇರಬೇಕು, ಮಾಡಿದ ಒಂದು ಚಿಕ್ಕ ಉಪಕಾರವನ್ನು ಹೆಚ್ಚು ನೆನಪು ಮಾಡ್ಕೊಳ್ಳೋ ಅಂತಹ ಕೃತಜ್ಞತೆ ಭಾವನೆ ಹೆಚ್ಚು ಇರಬೇಕು, ಕಂಡಿದ್ದನ್ನು ಕೇಳಿದ್ದನ್ನು ಹಾಗೇ ಹೇಳಬೇಕು, ತಾನು ನುಡಿದಂತೆ ನಡಿಬೇಕು, ಅಂದ್ಕೊಂಡಿದ್ದನ್ನು ಬಿಡದೆ ಸಾಧಿಸಬೇಕು, ಹಾಗೆ ಚಾರಿತ್ರ್ಯವಂತರಾಗಿರಬೇಕು, ಎಲ್ಲ ಜೀವಿಗಳಿಗೂ ಹಿತನಾಗಿರಬೇಕು. ಅಂದರೆ ಎಲ್ಲ ಜೀವಿಗಳು ಬರೀ ಅವ್ರಿಗೆ ಸಂಬಂಧಪಟ್ಟಿದ್ದು ಅಥವಾ ಮನುಷ್ಯರು ಅಂತ ಅಲ್ಲ, ಎಲ್ರಿಗೂ ಹಿತವಾಗಿರಬೇಕು, ವಿದ್ಯಾವಂತರಾಗಿರಬೇಕು, ಸಾಮರ್ಥ್ಯ ಇರಬೇಕು, ಎಲ್ಲರ ನೋಟಕ್ಕೂ ಪ್ರಿಯ ಆಗಿರಬೇಕು, ಮನಸ್ಸಿನ ಮೇಲೆ ಹತೋಟಿ ಇರಬೇಕು, ಸಿಟ್ಟನ್ನು ಗೆದ್ದಿರಬೇಕು, ಕಾಂತಿಯಿಂದ ಇರಬೇಕು, ಅಸೂಯೆ ಇರಬಾರ್ದು. ಅವನು ಸಿಟ್ಟಾಗಿ ಸಮರಕ್ಕೆ ಬಂದರೆ, ಏನಾದ್ರು ಕೋಪ ಮಾಡ್ಕೊಂಡು ಸಮರಕ್ಕೆ ಬಂದರೆ ದೇವತೆಗಳು ಭಯ ಪಡಬೇಕು. ಹೀಗಿರುವ ಮನುಷ್ಯ ಯಾರಾದರೂ ಇದ್ದಾರಾ ಅಂತ ಕೇಳ್ತಾರಂತೆ. ನಿಮಗೆ ಗೊತ್ತಿದ್ದರೆ ನನಗೆ ಹೇಳ್ತೀರಾ ಅಂತ. ಇಲ್ಲಿ ವಾಲ್ಮೀಕಿ ಮುನಿ ತಿಳಿಯಲು ಹೊರಟಿರುವುದು ಮನುಷ್ಯನ ಬಗೆಗೆ ಅನ್ನೋದನ್ನು ನಾವು ನೆನಪಲ್ಲಿಟ್ಕೋಬೇಕು. ಇವ್ರು ಹೇಳ್ತಾ ಇರೋದು ಯಾರೋ ದೇವರ ಬಗ್ಗೆ ಕೇಳ್ತಾ ಇಲ್ಲ, ಈ ಥರ ಒಬ್ಬ ಮನುಷ್ಯ ಏನಾದರೂ ಹುಟ್ಟಿದಾನ, ಈ ಥರ ಮನುಷ್ಯ ಇದಾನ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ನಾವಿಲ್ಲಿ ನೋಡಬೇಕಾಗಿರೋದು, ಇವ್ರು ಕೇಳ್ತಾ ಇರೋದು
ಮನುಷ್ಯನ ಬಗೆಗೆ ಅನ್ನೋದನ್ನು ನೆನಪಲ್ಲಿಟ್ಕೋಬೇಕು. ಇಂಥ ಸ್ವಭಾವದ ದೇವಾನುದೇವತೆಗಳಿರಬಹುದು, ಅಂದರೆ ಈ ಥರ ಸ್ವಭಾವದ ದೇವಾನುದೇವತೆಗಳಿರ್ಬೋದು, ಆದರೆ ಮನುಷ್ಯನಿದ್ದಾರಾ ಅನ್ನೋದೇ ಇವರ ಪ್ರಶ್ನೆ. ಇದು ಮನುಷ್ಯತ್ವದ ಬಗ್ಗೆ ನಮಗೆ ಅರ್ಥ ಮಾಡಿಸ್ತಾ ಇರೋವಂಥ ಇನ್ನೊಂದು ರೀತಿ ಅಂತ ನಾವು ಅರ್ಥ ಮಾಡ್ಕೋಬೋದು. ಅಂದರೆ ಈ ಎಲ್ಲ ಗುಣಗಳು ನೀವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಗುಣ ನಿನ್ನಲ್ಲಿ ಇದ್ರೇ ನೀನು ನಿಜವಾಗ್ಲೂ ಮನುಷ್ಯ ಅಂತ, ಇಲ್ಲ ಅಂದರೆ ನೀನು ಮನುಷ್ಯ ಅಲ್ಲ, ಹಾಗಿದ್ರೆ ಏನು ಅಂತ ನಾವೇ ಪ್ರಶ್ನೆ ಹಾಕ್ಕೊಳ್ತಾ ಹೋಗಬೇಕು. ಓಕೆ, ಸೊ ಅದನ್ನು ಅರ್ಥ ಮಾಡ್ಸೋಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಅಂತ. ಸೊ ಮನುಷ್ಯನಂದರೆ ಹೀಗಿರಬೇಕು, ಮನುಷ್ಯ ಅಂದರೆ ಹೀಗೆ ಇರಬೇಕು. ಈಗ ನಾವು ಯೋಚನೆ ಮಾಡಬೇಕು, ಇಷ್ಟು ದಿನ ನಾವು ಮನುಷ್ಯ ಅಂತ ಅಂದ್ಕೊಂಡಿದ್ವಿ, ಬಟ್ ಈಗ ನಾವು ಮನುಷ್ಯರ ಅಂತ ಈಗ ನಾವು ಚೆಕ್ ಮಾಡ್ಕೋಬೇಕು, ಎಷ್ಟು ಅರ್ಧವರ್ಧ ಮನುಷ್ಯ, ಫುಲ್ ಮನುಷ್ಯ ಅಂತ. ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ ಹೀಗಿರುವವನೇ ಮನುಷ್ಯ, ಹೀಗಿದ್ದರೆ ಮನುಷ್ಯ ಅನ್ನೋದು ಒಂದು. ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ ಹೀಗಿರುವವನೇ ಮನುಷ್ಯ. ವಾಲ್ಮೀಕಿಗಳ ಪ್ರಶ್ನೆ ನಾರದರಿಗೂ ಯೋಚಿಸುವಂತೆ ಮಾಡಿತು. ಏನೋ ತುಂಬ ವಿಚಿತ್ರವಾಗಿದೆ ಅಂತ. ನೀವು ಹೇಳಿದಂತಹ ಮನುಷ್ಯರು ಹಲವರಿರುವುದು ಅಸಂಭವ. ನೀವು ಹೇಳಿರುವಂಥ ಮನುಷ್ಯರು ತುಂಬ ಜನ ಇರೋದು ಇಲ್ಲವೇ ಇಲ್ಲ, ಸಾಧ್ಯ ಇಲ್ಲ. ನಾನು ಯೋಚಿಸಿ ಹೇಳಬೇಕು ಅಂತ ಹೇಳಿ ಅವರು ಯೋಚಿಸೋಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಯೋಚನೆ ಮಾಡಿ ಅವ್ರು ಹೇಳಿದ್ರು, ಒಬ್ಬ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿಯಲ್ಲಿ ನೀವು ಹೇಳಿರೋ ಎಲ್ಲ ಗುಣಗಳು ಇದೆ ಅನಿಸ್ತಾ ಇದೆ. ಅವರು ಕೌಸಲ್ಯ ಮಗನಾದ ಅವರು ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡಿದ್ದಾರೆ. ಅತ್ಯಂತ ವೀರ, ಕಾಂತಿ, ಸಂಪತ್ತಿನಲ್ಲೂ ಆಪತ್ತಿನಲ್ಲೂ ಒಂದೇ ಥರ ಇರೋರು, ಇಂದ್ರಿಯಗಳ ಮೇಲೆ ಹತೋಟಿನ ಇಟ್ಕೊಂಡಿರೋರು, ಬುದ್ಧಿವಂತ, ನೀತಿವಂತ, ಮಾತುಗಾರ, ಆಮೇಲೆ ಧರ್ಮವನ್ನು ಅರಿತವರು, ಸತ್ಯವನ್ನು ಹೇಳೋರು, ಹೇಳಿದಂತೆ ನಡೆಯೋರು, ಪ್ರಜೆಗಳ ಹಿತವನ್ನು ಬಯಸೋರು, ಯಶಸ್ವಿ, ಶುದ್ಧ, ಜೀವಲೋಕ, ಧರ್ಮವನ್ನು ಕಾಪಾಡೋರು, ಧನುರ್ವೇದದಲ್ಲೂ ಪರಿಣಿತರು, ಎಲ್ಲರಿಗೂ ಹಿತವಾದವರು, ಸಜ್ಜನರು, ದೈನ್ಯ ವಿರದವನು, ಹಾಗೆ ಒಳ್ಳೆಯ ಸ್ಕಿಲ್ ಇರೋರು, ಎಲ್ಲರನ್ನೂ ಸಮವಾಗಿ ಕಾಣೋರು, ಎಲ್ಲರಿಗೂ ಪ್ರಿಯವಾಗಿ ಇರೋರು, ತ್ಯಾಗಿ, ಹೀಗೆ ವಿಸ್ತಾರವಾಗಿ ಹೇಳಿದ್ರಂತೆ. ಯಾರ ಬಗ್ಗೆ? ರಾಮನ ಬಗ್ಗೆ. ಓಕೆ, ಈ ಥರ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರಂತೆ. ಜೊತೆಗೆ ಅವರ ಇಡೀ ಚರಿತ್ರೆಯನ್ನು ಅವರು ತಿಳಿಸೋಕೆ ಶುರು ಮಾಡಿದ್ರಂತೆ ವಾಲ್ಮೀಕಿಗೆ. ಇಲ್ಲಿ ಏನು ಇದರಿಂದ ನಾವು ಕಲಿಬೇಕು ಅಂದರೆ, ನಾವು ಅಯೋಧ್ಯ ಕಾಂಡ ನೋಡಿರೋದ್ರಿಂದ ರಾಮನ ಗುಣಗಳು ನಮಗೆ ಗೊತ್ತಿದೆ. ಓಕೆ, ರಾಮ ದೇವರ ಸ್ವರೂಪದಲ್ಲಿ ಬಂದಿದ್ದಾರೆ ಅನ್ನೋದಕ್ಕಿಂತ ಮಾನವನ ರೂಪದಲ್ಲೇ ಅಲ್ವಾ ರಾಮ ಬಂದಿದ್ದು. ರಾಮ ಯಾರು, ರಾಮನ ಹುಟ್ಟು ಹೇಗೆ ಆಯಿತು, ರಾಮ ಏನಕ್ಕೋಸ್ಕರ ಈ ಒಂದು ಅವತಾರದಲ್ಲಿ ಬಂದರು, ಮನುಷ್ಯ ಜನ್ಮದಲ್ಲಿ ಯಾಕೆ ಬಂದರು ಅನ್ನೋದನ್ನು ಇದೇ ಪುಸ್ತಕದಲ್ಲಿ ಮುಂದೆ ಬರುವಂತಹ ಚಾಪ್ಟ್ರಲ್ಲಿ ಇದೆ. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಚಾಪ್ಟ್ರಲ್ಲಿ ಇದೆ ಅನ್ಕೋತೀನಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಫೈನಲಿ ಅವ್ರು ಏನು ಹೇಳ್ತಿರೋದು ಅಂದರೆ, ಮಾಧವನಾಗಲು ಮಾನವನಾಗಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ದೇವರಾಗಬೇಕು, ದೇವ್ರ ಥರ ಇರಬೇಕು ಅಂತ ಅಂದ್ಕೊಳ್ತಿದ್ದೀವಿ ಅಂದರೆ, ಈಗ ಒಂದು ಸೆಂಟೆನ್ಸ್ ಇದೆ, ದೇವರಂತಿದ್ದು ಬಿಡು, ದೇವರಾಗಿ ಬಿಡು ಅಂತ. ಓಕೆ, ಇಲ್ಲಿ ದೇವರಂತಿದ್ದು ಬಿಡು, ದೇವರಾಗಿ ಬಿಡು ಅಂದರೆ ಮೊದಲನೇ ಕೆಲಸ ನೀನು ಮನುಷ್ಯನಾಗ್ಬಿಡು, ನೀನು ಮಾನವನಾಗು, ಮನುಷ್ಯನಾಗು, ದೇವರಾಗ್ತೀಯ ಅಂತ. ಓಕೆ, ದೇವರು ಮನುಷ್ಯ ಆಗ್ಬೋದು ಅನ್ನೋದಾದರೆ ಮನುಷ್ಯ ಕೂಡ ದೇವರಾಗ್ಬೋದಲ್ವಾ. ಸೊ ಅದನ್ನು ಇಲ್ಲಿ ಅರ್ಥ ಮಾಡಿಸ್ತಾ ಇರೋದು. ಆ್ಯಂಡ್ ಮನುಷ್ಯರಾಗೋಣ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಮೊದಲು ನಾವು ಅಂದ್ಕೊಂಡಿದ್ದೀವಿ ಈ ಎಲ್ಲ ಗುಣಗಳು ದೈವತ್ವದ ಗುಣಗಳು, ಇವೆಲ್ಲ ಬರೀ ದೇವರಿಗೆ ಇರುವಂತಹ ಗುಣಗಳು. ನೀನು ದೇವರಾಗಬೇಡಪ್ಪ, ನೀನು ಮನುಷ್ಯನಾಗಿ ಹುಟ್ಟಿದ್ಯಾ, ಮನುಷ್ಯನ ಥರ ಇದ್ಬಿಡು, ಉಪ್ಪು ಹುಳಿ ಖಾರ ತಿಂತೀಯಾ, ಹೆಂಗಿರ್ಬೇಕು ಹಂಗಿದ್ಬಿಡು, ನೀನೇನು ದೇವರಾಗೋದೇನು ಅವಶ್ಯಕತೆ ಇಲ್ಲ, ನೀನು ದೇವ್ರು ಅನ್ಕೊಂಡ್ಬಿಟ್ಟಿದ್ಯಾ, ಈ ಥರ ಎಲ್ಲ ಕೇಳಿದ್ದೀವಿ ಅಲ್ವಾ. ಇವತ್ತಿಂದ ಫಸ್ಟು ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ದೇವರಾಗೋದು ಅಂದರೆ ಅದರ ಅರ್ಥ ನಾವು ಮನುಷ್ಯರಾಗೋದು ಅಂತಾನೆ. ಈಗ ಫಸ್ಟು ನಾವು ಮನುಷ್ಯರಾಗಿದ್ದೀವ, ನೀನು ಫಸ್ಟು ಮನುಷ್ಯರಾಗಿರು, ಮನುಷ್ಯನಾಗು, ನೀನು ಸರಿಯಾದ ಮನುಷ್ಯನ ಅಂತ ಅನ್ಸ್ಕೋತಾ ಇದ್ದೀವ, ಅಥವಾ ನಮ್ಮ ಒಳಗಡೆ ಆ ಒಂದು ಸ್ಟೇಜಲ್ಲಿ ಇದ್ದೀವ ಅಂತ ನಾವು ಚೆಕ್ ಮಾಡಬೇಕಾಗಿದೆ. ಸೊ ಈಗ ನಾವು ಮನುಷ್ಯರಾಗೋಣ. ಓಕೆ, ಸೊ ಈಗ ನೀವು ಥಿಂಕ್ ಮಾಡಿ, ಇವ್ರು ಏನು ಗುಣಗಳು ಹೇಳಿದ್ರು, ಆ ಗುಣಗಳೆಲ್ಲ ಈಗ ರಾಮನ ಗುಣಗಳನ್ನು ನಾವು ಅಯೋಧ್ಯ ಕಾಂಡದಲ್ಲಿ ಕೇಳಿದ್ದೀವಿ, ಅದೇ ಗುಣಗಳನ್ನು ನಾವಿಲ್ಲಿ ನೋಡಬೇಕಾಗಿದೆ. ಈ ರಾಮಾಯಣ ಸೃಷ್ಟಿಗೆ ಕಾರಣನೇ ವಾಲ್ಮೀಕಿಯಲ್ಲಿ ಬಂದಂತಹ ಈ ಪ್ರಶ್ನೆ. ಮನುಷ್ಯರು ಯಾರಾದರೂ ಇದ್ದಾರಾ ಈ ಥರ ಗುಣ ಇರೋರು ಅಂದಾಗ, ನಾರದರು ರಾಮನ ಬಗ್ಗೆ ಹೇಳಿದಾಗ ಶುರುವಾಯಿತು ಅವರಲ್ಲಿ ಒಂದು ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಎಸ್, ನಾನು ಇದನ್ನು ಮನುಷ್ಯನ ಗುಣಗಳನ್ನು, ಮಾನವೀಯ ಗುಣಗಳನ್ನು, ಮನುಷ್ಯರಾಗಬೇಕು ಅನ್ನೋ ಸ್ಫೂರ್ತಿಯನ್ನು ನೀಡೋದಕ್ಕೋಸ್ಕರನೇ ರಾಮಾಯಣ ಶುರುವಾಗಿರೋ ಕಾರಣ ಈ ಬುಕ್ಗೆ ಸ್ಫೂರ್ತಿ ರಾಮಾಯಣ ಅಂತ ಹೇಳಿ ಹೆಸರಿಟ್ಟಿರೋದು. ಓಕೆ, ಸೊ ಈಗ ನಾವು ಮನುಷ್ಯರಾಗಿದ್ದೀವಾ ಅಥವಾ ನಾವು
ಅರ್ಧಬರ್ಧ ಮನುಷ್ಯರಾಗಿದ್ದೀವ? ಒಂದು ಪರ್ಸೆಂಟೇಜ್ ಹಾಕ್ತೀರಾ ಕಮೆಂಟ್ ಬಾಕ್ಸಲ್ಲಿ? ಅಂದರೆ ಈ ಗುಣಗಳೆಲ್ಲ ಚೆಕ್ ಮಾಡಿ. ನಮಗೆ ಮಾಡಿರೋದನ್ನು ಕ್ಷಮಿಸೋಕ್ಕಾಗ್ತಿಲ್ಲ, ಅಂದಿರೋದನ್ನು ಬಿಡೋಕ್ಕಾಗ್ತಿಲ್ಲ, ದ್ವೇಷ ಇದೆ, ಅಸೂಯೆ ಇದೆ, ಆಮೇಲೆ ಇನ್ನೊಬ್ಬರು ಏಳಿಗೆನ ಸಹಿಸಲ್ಲ, ಹಿಂದೆಗಡೆ ಮಾತಾಡ್ತಿದ್ದೀವಿ, ಮುಂದೆ ಒಂಥರ ಹಿಂದೆ ಒಂಥರ ಇರ್ತೀವಿ, ನಮಗೆ ಒಳ್ಳೇದಾದಾಗ ಹೊಗಳ್ತೀವಿ, ನಮಗೆ ಕೆಟ್ಟದಾದಾಗ ಅವ್ರನ್ನ ಬೈತೀವಿ, ಕಷ್ಟದಲ್ಲಿ ಒಂಥರ ಇರ್ತೀವಿ, ಸುಖದಲ್ಲಿ ಒಂಥರ ಇರ್ತೀವಿ, ಸುಳ್ಳು ಹೇಳ್ತಾ ಇರ್ತೀವಿ, ನಾಟಕ ಮಾಡ್ತಾ ಇರ್ತೀವಿ, ಸುಮ್ಮನೆ ಡ್ರಾಮಾಗಳನ್ನ ಮಾಡ್ಕೊಂಡು ಓಡಾಡ್ತಾ ಇರ್ತೀವಿ, ಬಿಲ್ಡಪ್ ತೊಗೊಳ್ತಾ ಇರ್ತೀವಿ, ಆ್ಯಂಡ್ ಭೇದ ಭಾವ ಮಾಡ್ತಿರ್ತೀವಿ, ನಮ್ಮ ಕಡೆಯವರು ಅವ್ರ ಕಡೆಯವರು ಅಂತ. ಈ ಥರದ್ದೆಲ್ಲ ಏನೇನು ಗುಣಗಳಿದೆ ನೋಡಿ. ನಮ್ಮ ಜೊತೆಲಿರೋರಿಗೆ ನಾವು ನೋವು ಮಾಡ್ತಿರ್ತೀವಿ, ಅಥವಾ ನಮ್ಮ ಅಹಂಕಾರನ ನಾವು ಇನ್ನೂ ತಿಳ್ಕೊಂಡಿರಲ್ಲ. ಇವೆಲ್ಲ ನಡೀತಾ ಇದೆ ಅಂದರೆ ಎಷ್ಟು ಪರ್ಸೆಂಟ್ ನಾವು ಮನುಷ್ಯರಾಗಿದ್ದೀವಿ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದ್ರ ಆಪೋಸಿಟ್ ಹೆಚ್ಚು ನಿಮ್ಮ ಹತ್ರ ಇದ್ದರೆ ಪರ್ಸೆಂಟೇಜ್ ಹಾಕಿ. ಇಲ್ಲ ಮ್ಯಾಮ್ ನಾನು ಮನುಷ್ಯ ಇನ್ನು 20% ಆಗಿದ್ದೀನಿ ಅಂದರೆ 20% ಅಂತ ಹಾಕಿ. 100% ಮನುಷ್ಯರಾಗಿದ್ದರೆ 100% ಅಂತ ಹಾಕಿ. ಸೊ ನಿಮ್ಮ ಒಂದು ಮನುಷ್ಯರ ಪರ್ಸೆಂಟೇಜ್ ಎಷ್ಟು ಅಂತ ಹಾಕಿ. ಬಿಕಾಸ್ ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಳ್ಳೋಣ, ಎಷ್ಟು ಪರ್ಸೆಂಟಲ್ಲಿ ಇದ್ದೀವಿ ನಾವು ಅಂತ. ಸೊ ಯಾವ ಪರ್ಸೆಂಟಲ್ಲಿ ಇದ್ದೀವಿ, ಇನ್ನು ಎಲ್ಲಿಗೆ ಹೋಗಬೇಕಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು 80% 90% ಅಂತ ಹಾಕಿದ ತಕ್ಷಣ ನಿಮ್ಮನ್ನೇನು ಇವ್ರು ಬಿಲ್ಡಪ್ ತೊಗೊಳ್ತಿದ್ದಾರೆ ಅಂತ ಏನು ಅನ್ನಲ್ಲ. ಆದರೆ ನಿಮ್ಮ ಮನಸ್ಸಾಕ್ಷಿಯಿಂದ ನೀವು ಹಾಕಿ. ನಿಜವಾಗ್ಲೂ ನೀವು ಈ ಗುಣಗಳು ನಿಮ್ಮ ಹತ್ರ ಇದೆ, ನಾನು ಇಷ್ಟೊತ್ತು ಏನು ಹೇಳಿದೆ ಅದ್ರ ಆಪೋಸಿಟ್ ಒಳ್ಳೆಯ ಗುಣಗಳು ನಮ್ಮ ಹತ್ರ ಹೆಚ್ಚು ಇದೆ ಅಂದರೆ ನೀವು ಪರ್ಸೆಂಟೇಜ್ ಹಾಕ್ಬೋದು. ಆದರೆ ನಮ್ಮಲ್ಲಿ ಅದು ಹೆಚ್ಚು ಇದೆಯೋ ಇಲ್ವೋ ಅಂತ ನಾವು ಯಾವುದೇ ರೀತಿಯಾದ ಮುಖವಾಡಗಳನ್ನು ನಮಗೆ ನಾವು ಹಾಕ್ಕೊಳ್ದೆ ಪರೀಕ್ಷಿಸ್ಕೊಳ್ಬೇಕಾಗಿದೆ. ಸೊ ಕಮೆಂಟ್ ಮಾಡಿ ಮನುಷ್ಯರಾಗೋಕ್ಕೆ ಎಷ್ಟು ಪರ್ಸೆಂಟೇಜ್ ನಾವು ಮನುಷ್ಯರಾಗಿದ್ದೀವಿ, ಇನ್ನೆಷ್ಟು ಆಗಬೇಕು ಅಂತ. ದಿ ಬೆಸ್ಟ್ ಓಪನಿಂಗ್ ಅಂತ ಅಂದ್ಕೊಳ್ತೀನಿ ಈ ಬುಕ್ಕು. ಸೊ ಮನುಷ್ಯರಾಗೋಣ. ಥ್ಯಾಂಕ್ ಯು.